ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜನರಲ್ ಡಾಂಗ್ ಜುನ್ ಯಾವ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ? ಎ. ಚೀನಾ, ಬಿ. ತೈವಾನ್, ಸಿ. ದಕ್ಷಿಣ ಕೊರಿಯಾ, ಡಿ. ಉತ್ತರ ಕೊರಿಯಾ. ಸರಿಯಾದ ಉತ್ತರ ಎ. ಚೀನಾ. ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭೂಮಿಯ ಹೊರಪದರವನ್ನು ಭೇದಿಸಲು ಮತ್ತು ನಿಲುವಂಗಿಯನ್ನು ತಲುಪಲು ವಿನ್ಯಾಸಗೊಳಿಸಲಾದ ಚೀನಾದ ಅತ್ಯಾಧುನಿಕ ಸಾಗರ ಕೊರೆಯುವ ಹಡಗಿನ ಹೆಸರೇನು? ಎ. ಮಿಂಗ್ಸ್ಕಿಯಾನ್, ಬಿ. ಟಿಯಾನ್ಕಿ, ಸಿ. ಶುಜಿಂಗ್, ಡಿ. ಯುಲಿಯಾಂಗ್. ಸರಿಯಾದ ಉತ್ತರ ಎ. ಮಿಂಗ್ಸ್ಕಿಯಾಂಗ್. ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ. ಆಂಧ್ರ ಪ್ರದೇಶ, ಬಿ. ತೆಲಂಗಾಣ, ಸಿ. ಕರ್ನಾಟಕ, ಡಿ. ತಮಿಳುನಾಡು. ಸರಿಯಾದ ಉತ್ತರ ಬಿ. ತೆಲಂಗಾಣ. ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಪ್ಲಾಟ್ಫಾರ್ಮ್ನಲ್ಲಿ ನಮೂದುಗಳನ್ನು ದಾಖಲಿಸುವಲ್ಲಿ ಯಾವ ರಾಜ್ಯವು ಸತತವಾಗಿ ಮೊದಲ ಸ್ಥಾನದಲ್ಲಿದೆ? ಎ. ತಮಿಳುನಾಡು, ಬಿ. ರಾಜಸ್ಥಾನ, ಸಿ. ಉತ್ತರ ಪ್ರದೇಶ, ಡಿ. ಮಧ್ಯಪ್ರದೇಶ. ಸರಿಯಾದ ಉತ್ತರ ಸಿ. ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಾಗಿದ್ದ ಕಾರ್ಸಾವಾನ್ ಹತ್ಯಾಕಾಂಡವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಸಂಭವಿಸಿತು? ಎ. ಒಡಿಶಾ, ಬಿ. ಜಾರ್ಖಂಡ್, ಸಿ. ಬಿಹಾರ, ಡಿ. ಮಧ್ಯಪ್ರದೇಶ. ಸರಿಯಾದ ಉತ್ತರ ಬಿ. ಜಾರ್ಖಂಡ್. ಯಾವ ದೇಶವು ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಆರೋಪವನ್ನು ಸಲ್ಲಿಸಿದೆ? ಎ. ಈಜಿಪ್ಟ್, ಬಿ. ಕತಾರ್, ಸಿ. ಇರಾನ್, ಡಿ. ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಡಿ. ದಕ್ಷಿಣ ಆಫ್ರಿಕಾ. ಭಾರತೀಯ ನೌಕಾಪಡೆಯ ಮೆಟೀರಿಯಲ್ನ ಹೊಸ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಎ. ವೈಸ್ ಅಡ್ಮಿರಲ್ ಸಂದೀಪ್ ನೈತಾನಿ, ಬಿ. ವೈಸ್ ಅಡ್ಮಿರಲ್ ಕಿರಣ್ ದೇಶ್ಮುಖ್, ಸಿ. ವೈಸ್ ಅಡ್ಮಿರಲ್ ಎಸ್.ಆರ್. ಶರ್ಮಾ, ಡಿ. ವೈಸ್ ಅಡ್ಮಿರಲ್ ಜಿ.ಎಸ್. ಪಬ್ಬಿ. ಸರಿಯಾದ ಉತ್ತರ ಬಿ. ವೈಸ್ ಅಡ್ಮಿರಲ್ ಕಿರಣ್ ದೇಶ್ಮುಖ್. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಯಾವ ಸಾಗರಶಾಸ್ತ್ರೀಯ ಸಂಶೋಧನಾ ನೌಕೆಯು ಓಮನ್ಗೆ ಸಾಗರ್ ಮೈತ್ರಿ ಮಿಷನ್ 4 ಪ್ರಾರಂಭಿಸಿದೆ? ಎ. ಐ.ಎನ್.ಎಸ್. ಮಕರ್, ಬಿ. ಐ.ಎನ್.ಎಸ್. ಸಂದಾಯಕ್, ಸಿ. ಐ.ಎನ್.ಎಸ್. ಸ್ವಾಗರಧ್ವನಿ, ಡಿ. ಐ.ಎನ್.ಎಸ್. ಧ್ರುವ. ಸರಿಯಾದ ಉತ್ತರ ಸಿ. ಐ.ಎನ್.ಎಸ್. ಸಾಗರಧ್ವನಿ. ಇತ್ತೀಚೆಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ. ವೈರಲ್ ಆಚಾರ್ಯ, ಬಿ. ಜಗದೀಶ್ ಭಗವತಿ, ಸಿ. ಅರವಿಂದ್ ಪನಗಾರಿಯಾ, ಡಿ. ಅಮಿತ್ ಮಿತ್ರಾ. ಸರಿಯಾದ ಉತ್ತರ ಸಿ. ಅರವಿಂದ್ ಪನಗಾರಿಯಾ. ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಜನವರಿ 1, ಬಿ. ಜನವರಿ 2, ಸಿ. ಜನವರಿ 4, ಡಿ. ಜನವರಿ 6. ಸರಿಯಾದ ಉತ್ತರ ಸಿ. ಜನವರಿ 4. ಇತ್ತೀಚೆಗೆ ನಿಧನರಾದ ವೇದ್ ಪ್ರಕಾಶ್ ನಂದಾ ಅವರ ಪ್ರಾಥಮಿಕ ಕ್ಷೇತ್ರ ಯಾವುದು? ಎ. ಕೃಷಿ, ಬಿ. ಪರಿಸರ ಸಂರಕ್ಷಣೆ, ಸಿ. ಅಂತಾರಾಷ್ಟ್ರೀಯ ಕಾನೂನು, ಡಿ. ಮಾನವ ಹಕ್ಕುಗಳು. ಸರಿಯಾದ ಉತ್ತರ ಸಿ. ಅಂತಾರಾಷ್ಟ್ರೀಯ ಕಾನೂನು. ಅಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು ಆಗಿದೆ? ಎ. ಥೈಲ್ಯಾಂಡ್, ಬಿ. ಚೀನಾ, ಸಿ. ಜಪಾನ್, ಡಿ. ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಬಿ. ಚೀನಾ. ಮೈಕ್ರೋ ಫೈನಾನ್ಸ್ ಬ್ಯಾಂಕಿಂಗ್ನ ಪ್ರವರ್ತಕರಾಗಿ 2006ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ ಮತ್ತು ಇತ್ತೀಚೆಗೆ ಸುದ್ದು ಮಾಡುತ್ತಿದ್ದ ಮೊಹಮ್ಮದ್ ಯೂನಸ್ ಯಾವ ದೇಶಕ್ಕೆ ಸೇರಿದವರು? ಎ. ಭಾರತ, ಬಿ. ಪಾಕಿಸ್ತಾನ, ಸಿ. ಬಾಂಗ್ಲಾದೇಶ, ಡಿ. ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಸಿ. ಬಾಂಗ್ಲಾದೇಶ. ಭಾರತದಲ್ಲಿ ಸಿರಪ್ ರೂಪದಲ್ಲಿ ಲಭ್ಯವಿರುವ ಮೊದಲ ಕಿಮೋ ಡ್ರಗ್ನ ಹೆಸರೇನು? ಎ. ಪ್ರಿವೈಲ್, ಬಿ. ಪ್ರಿವಾಲ್, ಸಿ. ಪ್ರೆವೆಲ್, ಡಿ. ಪ್ರಿವ್ಯಾಲಿ. ಸರಿಯಾದ ಉತ್ತರ ಬಿ.
ಪ್ರಿವೆಲ್. ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣೀಕೃತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ಹೊರಡಿಸಿತು? ಎ. ಭಾರತದ ಕಾನೂನು ಆಯೋಗ. ಬಿ. ಭಾರತದ ಸುಪ್ರೀಂ ಕೋರ್ಟ್. ಸಿ. ದೆಹಲಿಯ ಹೈಕೋರ್ಟ್. ಡಿ. ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಸರಿಯಾದ ಉತ್ತರ ಬಿ. ಭಾರತದ ಸುಪ್ರೀಂ ಕೋರ್ಟ್. ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ ಲೇಖಕರು ಯಾರು? ಎ. ಅಮಿತ್ ಶಾ. ಬಿ. ನಿರ್ಮಲಾ ಸೀತಾರಾಮನ್. ಸಿ. ಜೈಶಂಕರ್. ಡಿ. ರಾಜನಾಥ್ ಸಿಂಗ್. ಸರಿಯಾದ ಉತ್ತರ ಸಿ. ಎಸ್. ಜೈಶಂಕರ್. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಮರಿಗಳಿಗೆ ಜನ್ಮ ನೀಡಿದ ಹೆಣ್ಣು ಚಿರತೆಯ ಹೆಸರೇನು? ಎ. ಆಶಾ. ಬಿ. ಆದ್ಯ. ಸಿ. ಆದಿಮ. ಡಿ. ಆಶಾ. ಸರಿಯಾದ ಉತ್ತರ ಡಿ. ಆಶಾ. ಅರುಣಾಚಲ ಪ್ರದೇಶದ ಯಾವ 3 ವಸ್ತುಗಳು ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕದ ಟ್ಯಾಗ್ ಅನ್ನು ಪಡೆದುಕೊಂಡಿವೆ? ಎ. ಆದಿಕೇಕಿರ್ ವಾಂಜೋ ಕ್ರಾಫ್ಟ್ಸ್ ಚಾಂಗ್ಲಾಂಗ್ ಜವಳಿ. ಬಿ. ಅಪತಾನಿ ಅಕ್ಕಿ ಆದಿಕೇಕಿರ್ ಟಿಬೆಟಿಯನ್ ಕಾರ್ಪೆಟ್ಗಳು. ಸಿ. ಆದಿಕೇಕಿರ್ ಟಿಬೆಟಿಯನ್ ಕಾರ್ಪೆಟ್ಗಳು ವಾಂಚೋ ಮರದ ಕರಕುಶಲ ವಸ್ತುಗಳು. ಡಿ. ಕಾಮ್ಟಿ ರೈಸ್ ಆದಿಕೇಕಿರ್ ಚಾಂಗ್ಲಾಂಗ್ ಜವಳಿ. ಸರಿಯಾದ ಉತ್ತರ ಸಿ. ಆದಿಕೇಕಿರ್ ಟಿಬೆಟಿಯನ್ ಕಾರ್ಪೆಟ್ಗಳು ಮತ್ತು ವಾಂಚೋ ಮರದ ಕರಕುಶಲ ವಸ್ತುಗಳು. ಯಾವ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ 1000 ಘಟಕಗಳನ್ನು ಖರೀದಿಸಲು ನಾಟೋ ಒಪ್ಪಂದಕ್ಕೆ ಸಹಿ ಹಾಕಿದೆ? ಎ. ಥಾಡ್. ಬಿ. S-400. ಸಿ. ದೇಶಪ್ರೇಮಿ. ಡಿ. ಬಾಣ. ಸರಿಯಾದ ಉತ್ತರ ಸಿ. ದೇಶಪ್ರೇಮಿ. ಇತ್ತೀಚೆಗೆ ಚುನಾವಣಾ ಚಿಹ್ನೆಗಳನ್ನು ಬಯಸುವ ನೋಂದಾಯಿತ ಗುರುತಿಸಲಾಗದ ರಾಜಕೀಯ ಪಕ್ಷಗಳಿಗೆ ಭಾರತ ಚುನಾವಣಾ ಆಯೋಗವು ಯಾವ ಹೊಸ ಅವಶ್ಯಕತೆಗಳನ್ನು ಪರಿಚಯಿಸಿದೆ? ಎ. ಮತದಾರರ ಅನುಮೋದನೆ. ಬಿ. ಪಕ್ಷದ ಪ್ರಣಾಳಿಕೆ. ಸಿ. ಆಡಿಟ್ ಮಾಡಿದ ಖಾತೆಗಳು. ಡಿ. ಸದಸ್ಯತ್ವ ಸಂಖ್ಯೆಗಳು. ಸರಿಯಾದ ಉತ್ತರ ಸಿ. ಆಡಿಟ್ ಮಾಡಿದ ಖಾತೆಗಳು. ಸರ್ಕಾರದ ವಿಕಸಿತ್ ಭಾರತ್ ಅಭಿಯಾನದ ಉಪಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವ ಪ್ರೇರಕ ಭಾಷಣಕಾರ ಮತ್ತು NGO ಸಂಸ್ಥಾಪಕರನ್ನು ನೇಮಿಸಲಾಗಿದೆ? ಎ. ಸೋನು ಸೂದ್. ಬಿ. ಅಮಿತಾಬ್ ಶಾ. ಸಿ. ಉಜ್ವಲ್ ಪಟ್ನಿ. ಡಿ. ಸಂದೀಪ್ ಮಹೇಶ್ವರಿ. ಸರಿಯಾದ ಉತ್ತರ ಬಿ. ಅಮಿತಾಬ್ ಶಾ. ಡ್ರೋನ್ಗಳನ್ನು ಬಳಸಿಕೊಂಡು ಭಾರತದ ಮೊದಲ PRT ಮೆಟ್ರೋ ಕಾರಿಡಾರ್ ಅನ್ನು ಸಮೀಕ್ಷೆ ಮಾಡಲು ಯಾವ ಕಂಪನಿಯು ಇತ್ತೀಚೆಗೆ ಒಪ್ಪಂದವನ್ನು ಪಡೆದುಕೊಂಡಿದೆ? ಎ. ಐಡಿಯಾ ಫೋರ್ಜ್. ಬಿ. ಸರ್ವವ್ಯಾಪಿ. ಸಿ. IG ಡ್ರೋನ್. ಡಿ. ಸ್ಕಾಲಾರ್ಕ್ ಡ್ರೋನ್ಸ್. ಸರಿಯಾದ ಉತ್ತರ ಸಿ. IG ಡ್ರೋನ್ಸ್. ಮಯನ್ಮಾರ್ನೊಂದಿಗಿನ ಭಾರತದ ಗಡಿಗೆ ಸಂಬಂಧಿಸಿದಂತೆ ಸುದ್ದಿಗಳಲ್ಲಿ ಉಲ್ಲೇಖಿಸಿರುವಂತೆ FMRನ ಪೂರ್ಣ ರೂಪ ಯಾವುದು? ಎ. ಹಣಕಾಸು ಮಾರುಕಟ್ಟೆ ಸುಧಾರಣೆಗಳು. ಬಿ. ಉಚಿತ ವೈದ್ಯಕೀಯ ಸಂಪನ್ಮೂಲಗಳು. ಸಿ. ವಿದೇಶಿ ಮಿಲಿಟರಿ ಸಂಬಂಧಗಳು. ಡಿ. ಮುಕ್ತ ಚಲನೆಯ ಆಡಳಿತ. ಸರಿಯಾದ ಉತ್ತರ ಬಿ. ಉಚಿತ ವೈದ್ಯಕೀಯ ಸಂಪನ್ಮೂಲಗಳು. ಫ್ರೀ ಮೆಡಿಕಲ್ ರಿಸೋರ್ಸಸ್. ಪಶ್ಚಿಮ ಬಂಗಾಳ ಸರ್ಕಾರವು ಯಾವ ನದಿಯ ದಡದಲ್ಲಿ ಟೀ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ? ಎ. ಗಂಗಾ. ಬಿ. ಹೂಗ್ಲಿ. ಸಿ. ಅಂಜನಾ. ಡಿ. ಕಾಳಿಂದಿ. ಸರಿಯಾದ ಉತ್ತರ ಡಿ. ಕಾಳಿಂದಿ. ನಿಯತಕಾಲಿಕೆಗಳ ಪತ್ರಿಕಾ ಮತ್ತು ನೋಂದಣಿ ಕಾಯಿದೆಯ ಕರಡು ನಿಯಮಗಳ ಅಡಿಯಲ್ಲಿ ಮುಖರಹಿತ ಡೆಸ್ಕ್ ಆಡಿಟ್ಗೆ ಒಳಪಡಲು ನಿಯತಕಾಲಿಕೆಗಳಿಗೆ ಕನಿಷ್ಠ ದೈನಂದಿನ ಸರಾಸರಿ ಪ್ರಸರಣ ಎಷ್ಟು? ಎ. 10,000. ಬಿ. 25,000. ಸಿ. 50,000. ಡಿ. 1,00,000. ಸರಿಯಾದ ಉತ್ತರ ಬಿ. 25,000. 2023ರ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಇತ್ತೀಚೆಗೆ ಗೆದ್ದ ಶಿರಶಿಂದು ಮುಖ್ಯೋಪಾಧ್ಯಾಯ ಅವರು ಯಾವ ಭಾಷೆಯ ಸಮೃದ್ಧ ಬರಹಗಾರರಾಗಿದ್ದಾರೆ? ಎ. ಕನ್ನಡ. ಬಿ. ಬೆಂಗಾಲಿ. ಸಿ. ತಮಿಳು. ಡಿ. ಹಿಂದಿ.
ಸರಿಯಾದ ಉತ್ತರ ಬಿ ಬೆಂಗಾಲಿ. ಇತ್ತೀಚೆಗೆ MS ಸ್ವಾಮಿನಾಥನ್ 14ನೇ ಪ್ರಶಸ್ತಿ ವಿಜೇತ ಎಂದು ಘೋಷಿಸಲಾದ ಪ್ರೊಫೆಸರ್ BR ಕಾಂಬೋಜ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಎ ಕೃಷಿ ವಿಜ್ಞಾನ, ಬಿ ಪಶುವೈದ್ಯಕೀಯ ವಿಜ್ಞಾನ, ಸಿ ಪರಿಸರ ವಿಜ್ಞಾನ, ಡಿ ಸಸ್ಯ ಜೈವಿಕ ತಂತ್ರಜ್ಞಾನ. ಸರಿಯಾದ ಉತ್ತರ ಎ ಕೃಷಿ ವಿಜ್ಞಾನ. ಮ್ಯಾಪ್ಲೆಸ್ ಅಪ್ಲಿಕೇಶನ್ನಲ್ಲಿ ಎಲ್ಲ ಅಪಘಾತ ಕಪ್ಪುಕಲೆಗಳನ್ನು ನಕ್ಷೆ ಮಾಡಿದ ಮೊದಲ ರಾಜ್ಯ ಯಾವುದು? ಎ ರಾಜಸ್ಥಾನ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಪಂಜಾಬ್. ಸರಿಯಾದ ಉತ್ತರ ಡಿ ಪಂಜಾಬ್. ಯಾವ ದೇಶವು ಇತ್ತೀಚೆಗೆ ತನ್ನ ಜಲಪ್ರದೇಶವನ್ನು ಪ್ರವೇಶಿಸುವ ವಿದೇಶಿ ಸಂಶೋಧನಾ ಹಡಗುಗಳ ಮೇಲೆ 1 ವರ್ಷದ ನಿಷೇಧವನ್ನು ಘೋಷಿಸಿದೆ? ಎ ಮಯನ್ಮಾರ್, ಬಿ ಥೈಲ್ಯಾಂಡ್, ಸಿ ಫಿಲಿಪೈನ್ಸ್, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಡಿ ಶ್ರೀಲಂಕಾ. ಸಂಸದ್ ರತ್ನ ಪ್ರಶಸ್ತಿಗಳನ್ನು ಪಡೆದವರಲ್ಲಿ ಒಬ್ಬರಾದ ಸುಕಾಂತ ಮಜುಂದಾರ್ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಎ ಭಾರತೀಯ ಜನತಾ ಪಕ್ಷ, ಬಿ ಶಿವಸೇನೆ, ಸಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ, ಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸರಿಯಾದ ಉತ್ತರ ಎ ಭಾರತೀಯ ಜನತಾ ಪಕ್ಷ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಎ ಮಧ್ಯಪ್ರದೇಶ, ಬಿ ಕರ್ನಾಟಕ, ಸಿ ಪಶ್ಚಿಮ ಬಂಗಾಳ, ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಡಿ ಛತ್ತೀಸ್ಗಢ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೌಕ್ಫಿಕಿಯು ಸೆಜ್ ಮತ್ತು ಆಳವಾದ ಸಮುದ್ರ ಬಂದರು ಯಾವ ದೇಶದಲ್ಲಿದೆ? ಎ ಮಲೇಷ್ಯಾ, ಬಿ ಇಂಡೋನೇಷ್ಯಾ, ಸಿ ಮಯನ್ಮಾರ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಸಿ ಮಯನ್ಮಾರ್. ಇತ್ತೀಚೆಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ದಾಖಲೆಯ 4ನೇ ಅವಧಿಯನ್ನು ಪಡೆದುಕೊಂಡಿರುವ ಶೇಖ್ ಹಸೀನಾ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಎ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ, ಬಿ ಜಾತ್ಯ ಪಕ್ಷ, ಸಿ ಅವಾಮಿ ಲೀಗ್, ಡಿ ಬಾಂಗ್ಲಾದೇಶ ಜಮಾತ್ ಎ ಇಸ್ಲಾಮಿ. ಸರಿಯಾದ ಉತ್ತರ ಸಿ ಅವಾಮಿ ಲೀಗ್. ಇತ್ತೀಚೆಗೆ ಬೋಯಿಂಗ್ನಿಂದ US ನೌಕಾಪಡೆಗೆ ವಿತರಿಸಲಾದ ಓರ್ಕಾ ಈ ಯಾವ ರೀತಿಯ ವಾಹನವಾಗಿದೆ? ಎ ಮಾನವ ಸಹಿತ ಜಲಾಂತರ್ಗಾಮಿ, ಬಿ ವಿಮಾನವಾಹಕ ನೌಕೆ, ಸಿ ಸಿಬ್ಬಂದಿಗಳಿಲ್ಲದ ಸಮುದ್ರದೊಳಗಿನ ವಾಹನ, ಡಿ ಮೇಲ್ಮೈ ಯುದ್ಧ ಹಡಗು. ಸರಿಯಾದ ಉತ್ತರ ಸಿ ಸಿಬ್ಬಂದಿಗಳಿಲ್ಲದ ಸಮುದ್ರದೊಳಗಿನ ವಾಹನ. ಭಾರತದಲ್ಲಿ ಪ್ರವಾಸಿ ಭಾರತೀಯ ದಿವಸನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಎ ಜನವರಿ 1, ಬಿ ಜನವರಿ 9, ಸಿ ಜನವರಿ 14, ಡಿ ಜನವರಿ 21. ಸರಿಯಾದ ಉತ್ತರ ಬಿ ಜನವರಿ 9. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು 2024ರ ಪ್ರಾಸ್ಪೆಕ್ಟ್ ವರದಿಯ ಪ್ರಕಾರ 2024ರಲ್ಲಿ ಭಾರತದ ಯೋಜಿತ GDP ಬೆಳವಣಿಗೆಯ ದರ ಎಷ್ಟು? ಎ 5.9, ಬಿ 7.1, ಸಿ 6.2, ಡಿ 4.0. ಸರಿಯಾದ ಉತ್ತರ ಸಿ 6.2. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದಿರುವ ವಾಂಚೋ ವುಡನ್ ಕ್ರಾಫ್ಟ್ ಯಾವ ರಾಜ್ಯಕ್ಕೆ ಸೇರಿದೆ? ಎ ಅರುಣಾಚಲ ಪ್ರದೇಶ, ಬಿ ಬಿಹಾರ, ಸಿ ಉತ್ತರ ಪ್ರದೇಶ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಎ ಅರುಣಾಚಲ ಪ್ರದೇಶ. ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣಾ ಗೋದಾವರಿ ಬೇಸಿನ್ ಡೀಪ್ ಸಿ ಪ್ರಾಜೆಕ್ಟ್ ಅನ್ನು ಯಾವ ಕಂಪನಿಯು ನಿರ್ವಹಿಸುತ್ತಿದೆ? ಎ ರಿಲಯನ್ಸ್ ಇಂಡಸ್ಟ್ರೀಸ್, ಬಿ ಇಂಡಿಯನ್ ಆಯಿಲ್, ಸಿ ಭಾರತ್ ಪೆಟ್ರೋಲಿಯಂ, ಡಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್. ಸರಿಯಾದ ಉತ್ತರ ಡಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್. ಇತ್ತೀಚೆಗೆ GI ಟ್ಯಾಗ್ ಪಡೆದ ಲಾಂಜಿಯಾ ಸೌರ ವರ್ಣಚಿತ್ರಗಳು ಯಾವ ರಾಜ್ಯಕ್ಕೆ ಸೇರಿವೆ? ಎ ಪಶ್ಚಿಮ ಬಂಗಾಳ, ಬಿ ಒಡಿಶಾ, ಸಿ ಜಾರ್ಖಂಡ್, ಡಿ ಬಿಹಾರ. ಸರಿಯಾದ ಉತ್ತರ ಬಿ ಒಡಿಶಾ. 2024ರಲ್ಲಿ ಭೂಮಿಯ ತಿರುಗುವಿಕೆಯ ದಿನವನ್ನು ಆಚರಿಸುವ ವಿಷಯ ಯಾವುದು? ಎ ಭೂಮಿಯ ನೈಸರ್ಗಿಕ ಸೌಂದರ್ಯವನ್ನು ಆಚರಿಸುವುದು, ಬಿ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮಾನವ ಸಾಧನಗಳನ್ನು ಗುರುತಿಸುವುದು, ಸಿ ನಮ್ಮ ಗ್ರಹದ ಚಲನೆಯ ಅನ್ವೇಷಣೆಯನ್ನು ಗೌರವಿಸುವುದು, ಡಿ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವುದು.
ಸರಿಯಾದ ಉತ್ತರ ಸಿ. ನಮ್ಮ ಗ್ರಹದ ಚಲನೆಯ ಅನ್ವೇಷಣೆಯನ್ನು ಗೌರವಿಸುವುದು. ಯಾವ ರಾಜ್ಯವು ಇತ್ತೀಚೆಗೆ ಯೋಗ್ಯಶ್ರೀ ಎಂಬ ಸಮಗ್ರ ಸಮಾಜ ಕಲ್ಯಾಣ ಯೋಜನೆಯನ್ನು ಪರಿಚಯಿಸಿದೆ? ಎ. ಪಶ್ಚಿಮ ಬಂಗಾಳ, ಬಿ. ಆಂಧ್ರ ಪ್ರದೇಶ, ಸಿ. ಜಾರ್ಖಂಡ್, ಡಿ. ಬಿಹಾರ. ಸರಿಯಾದ ಉತ್ತರ ಎ. ಪಶ್ಚಿಮ ಬಂಗಾಳ. ಇತ್ತೀಚೆಗೆ ವಿಜ್ಞಾನಿಗಳು ಭಯೋತ್ಪಾದಕ ಪ್ರಾಣಿ ಎಂದು ಹೆಸರಿಸಲಾದ ಉತ್ತರ ಗ್ರೀನ್ಲ್ಯಾಂಡ್ನಲ್ಲಿ ಕಂಡುಬರುವ ಹೊಸದಾಗಿ ಪತ್ತೆಯಾದ ಮಾಂಸಾಹಾರಿ ವರ್ಮ್ನ ಹೆಸರೇನು? ಎ. ಆರ್ಟಿಕಸ್ ವರ್ಮೆನ್ಸಿಸ್, ಬಿ. ಪೊಲಾರ್ಟೆರೋರಿಸ್ ಪರಭಕ್ಷಕಗಳು, ಸಿ. ಗ್ರೀನ್ಲ್ಯಾಂಡಿಕಸ್ ಕಾರ್ನಿವೋರಸ್, ಡಿ. ಟಿಮೊರೊಬೆಸ್ಟಿಯಾ ಕ್ರೋಪಿ. ಸರಿಯಾದ ಉತ್ತರ ಡಿ. ಟಿಮೊರೊಬೆಸ್ಟಿಯಾ ಕೋಪ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಲ್ವಾರೋ ಉಷ್ಣವಲಯದ ಚಂಡಮಾರುತದೊಂದಿಗೆ ಯಾವ ಪ್ರದೇಶವು ಸಂಬಂಧಿಸಿದೆ? ಎ. ಆಗ್ನೇಯ ಏಷ್ಯಾ, ಬಿ. ಮಡಗಾಸ್ಕರ್, ಸಿ. ದಕ್ಷಿಣ ಅಮೆರಿಕ, ಡಿ. ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಬಿ. ಮಡಗಾಸ್ಕರ್. ಇತ್ತೀಚೆಗೆ ಯಾವ ಸಂರಕ್ಷಿತ ಪ್ರದೇಶವು ಅಳಿವಿನಂಚಿನಲ್ಲಿರುವ ಹಾಗ್ ಜಿಂಕೆ ಮೊದಲ ಬಾರಿಗೆ ಇಲ್ಲಿ ಕಾಣಿಸಿಕೊಂಡಿದ್ದರಿಂದ ಸುದ್ದಿ ಮಾಡುತ್ತಿದೆ? ಎ. ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ, ಬಿ. ಸುಂದರ್ಬನ್ ವನ್ಯಜೀವಿ ಅಭಯಾರಣ್ಯ, ಸಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಡಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಎ. ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದಿರುವ ಕೆಂಪು ಇರುವೆ ಚಟ್ನಿ ಯಾವ ರಾಜ್ಯಕ್ಕೆ ಸೇರಿದೆ? ಎ. ಒಡಿಶಾ, ಬಿ. ಬಿಹಾರ, ಸಿ. ಗೋವಾ, ಡಿ. ಜಾರ್ಖಂಡ್. ಸರಿಯಾದ ಉತ್ತರ ಎ. ಒಡಿಶಾ. 2024ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರೆಯ ಸಮಿತಿಯ 46ನೇ ಅಧಿವೇಶನದ ಆತಿಥ್ಯ ಮತ್ತು ಅಧ್ಯಕ್ಷರಾಗಿರುವ ದೇಶ ಯಾವುದು? ಎ. ಯುಕೆ, ಬಿ. ಚೀನಾ, ಸಿ. ಭಾರತ, ಡಿ. ನೇಪಾಳ. ಸರಿಯಾದ ಉತ್ತರ ಸಿ. ಭಾರತ. 2023ರಲ್ಲಿ ಸ್ಕೈಟ್ರಾಕ್ಸ್ನ ಪ್ರತಿಷ್ಠಿತ ಪ್ರಶಸ್ತಿಗಳ ಪ್ರಕಾರ ಯಾವ ವಿಮಾನ ನಿಲ್ದಾಣವು 2023ರ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಕಿರೀಟವನ್ನು ಪಡೆದುಕೊಂಡಿದೆ? ಎ. ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣ, ಬಿ. ಕತಾರ್ನ ಹಮದ್ ರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಿ. ಇಂಚಿಯಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಿ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ. ಸರಿಯಾದ ಉತ್ತರ ಎ. ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಆಕ್ರಮಣಕಾರಿ ರೈಫಲ್ನ ಹೆಸರೇನು? ಎ. ಅಗ್ನಿ, ಬಿ. ನಿರ್ಭಯ್, ಸಿ. ಉಗ್ರಂ, ಡಿ. ತೇಜಸ್. ಸರಿಯಾದ ಉತ್ತರ ಸಿ. ಉಗ್ರಂ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದುಬಿ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ? ಎ. ಅಸ್ಸಾಂ, ಬಿ. ಗೋವಾ, ಸಿ. ಕೇರಳ, ಡಿ. ಮಣಿಪುರ. ಸರಿಯಾದ ಉತ್ತರ ಎ. ಅಸ್ಸಾಂ. ಈಕ್ವೆಸ್ಟ್ರಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಎ. ಪಿ. ವಿ. ಸಿಂಧು, ಬಿ. ಮೇರಿ ಕೋಮ್, ಸಿ. ಸೈನಾ ನೆಹ್ವಾಲ್, ಡಿ. ದಿವ್ಯಕೃತಿ ಸಿಂಗ್. ಸರಿಯಾದ ಉತ್ತರ ಡಿ. ದಿವ್ಯಕೃತಿ ಸಿಂಗ್. 2024ರ ಜನವರಿ 10ರಿಂದ 18ರವರೆಗೆ ಸ್ಟಾರ್ಟ್ಅಪ್ ಇಂಡಿಯಾ ಇನೋವೇಷನ್ ವೀಕ್ 2024 ಆಯೋಜಿಸುವ ಜವಾಬ್ದಾರಿಯನ್ನು ಯಾವ ಸರ್ಕಾರಿ ಇಲಾಖೆ ಹೊಂದಿದೆ? ಎ. ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ, ಬಿ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಕ್ಕಾಗಿ ಇಲಾಖೆ, ಸಿ. ಹಣಕಾಸು ಸೇವೆಗಳ ಇಲಾಖೆ, ಡಿ. ಭಾರೀ ಕೈಗಾರಿಕೆಗಳ ಇಲಾಖೆ. ಸರಿಯಾದ ಉತ್ತರ ಬಿ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಕ್ಕಾಗಿ ಇಲಾಖೆ. ಸ್ವಾಮಿತ್ವ ಸ್ಕೀಮ್ ಮೂಲಕ ಭೂ ಆಡಳಿತದಲ್ಲಿ ಡಿಜಿಟಲ್ ರೂಪಾಂತರ ಉಪಕ್ರಮಗಳಿಗಾಗಿ ಯಾವ ಸಚಿವಾಲಯವು ಇನೋವೇಷನ್ ಸ್ಯಾಂಡ್ಬಾಕ್ಸ್ ಪ್ರಸ್ತುತಿಯಲ್ಲಿ ಪ್ರತಿಷ್ಠಿತ 1ನೇ ಬಹುಮಾನವನ್ನು ಪಡೆದುಕೊಂಡಿದೆ? ಎ. ಪಂಚಾಯತ್ ರಾಜ್ ಸಚಿವಾಲಯ, ಬಿ. ಹಣಕಾಸು ಸಚಿವಾಲಯ, ಸಿ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಡಿ. ಗೃಹ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಎ. ಪಂಚಾಯತ್ ರಾಜ್ ಸಚಿವಾಲಯ. ಯಾವ 2 ದೇಶಗಳ ವೈಜ್ಞಾನಿಗಳು ಭಾರತದ 43ನೇ ಅಂಟಾರ್ಕ್ಟಿಕ್ ದಂಡಯಾತ್ರೆಯನ್ನು ಸೇರಿಕೊಂಡರು? ಎ. ಸಿಂಗಾಪುರ ಮತ್ತು ಮಾರಿಷಸ್, ಬಿ. ಬಾಂಗ್ಲಾದೇಶ ಮತ್ತು ಭೂತಾನ್, ಸಿ. ಮಾರಿಷಸ್ ಮತ್ತು ಬಾಂಗ್ಲಾದೇಶ, ಡಿ. ನೇಪಾಳ ಮತ್ತು ಮಯನ್ಮಾರ್. ಸರಿಯಾದ ಉತ್ತರ ಸಿ. ಮಾರಿಷಸ್ ಮತ್ತು ಬಾಂಗ್ಲಾದೇಶ.
2024ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತದ ಶ್ರೇಣಿ ಏನು? ಎ 83, ಬಿ 80, ಸಿ 82, ಡಿ 90. ಸರಿಯಾದ ಉತ್ತರ ಬಿ 80. ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಉತ್ತೇಜಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಯಾವ ಉಪಕ್ರಮವನ್ನು ಪ್ರಾರಂಭಿಸಿದರು? ಎ ಸ್ವಚ್ಛ ತೀರ್ಥಯಾತ್ರೆ ಯೋಜನೆ, ಬಿ ಸ್ವಚ್ಛ ಮಂದಿರ ಅಭಿಯಾನ, ಸಿ ಸ್ವಚ್ಛ ಭಾರತ್ ಉಪಕ್ರಮ, ಡಿ ಪವಿತ್ರ ಸ್ಥಳ ನೈರ್ಮಲ್ಯ ಕಾರ್ಯಕ್ರಮ. ಸರಿಯಾದ ಉತ್ತರ ಬಿ ಸ್ವಚ್ಛ ಮಂದಿರ ಅಭಿಯಾನ. ಇತ್ತೀಚೆಗೆ ಯಾವ ಮುದ್ರಣಾಲಯವು ಮೋದಿ ಎನರ್ಜಿಸಿಂಗ್ ಎ ಗ್ರೀನ್ ಫ್ಯೂಚರ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿತು? ಎ ಪೆಂಟಗನ್ ಪ್ರೆಸ್, ಬಿ ಪೆಂಗ್ವಿನ್ ರ್ಯಾಂಡಮ್ ಹೌಸ್, ಸಿ ಆಕ್ಮೆ ಪ್ರಿಂಟಿಂಗ್ ಪ್ರೆಸ್, ಡಿ ಹಾರ್ಪರ್ ಕಾಲಿನ್ಸ್ ಪ್ರಕಾಶಕರು. ಸರಿಯಾದ ಉತ್ತರ ಎ ಪೆಂಟಗನ್ ಪ್ರೆಸ್. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ವೃತ್ತಿಪರ ನೈತಿಕತೆಯನ್ನು ತುಂಬಲು ಭಾರತದಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಹೊರಡಿಸಿದ ಮಾರ್ಗಸೂಚಿಯ ಹೆಸರೇನು? ಎ ಉತ್ಸಾಹ್, ಬಿ NEP ಸಾರಥಿ, ಸಿ ಮೂಲ್ಯ ಪ್ರವಾಹ 2.0, ಡಿ ದೀಕ್ಷಾ. ಸರಿಯಾದ ಉತ್ತರ ಸಿ ಮೂಲ್ಯ ಪ್ರವಾಹ 2.0. ಇತ್ತೀಚೆಗೆ ರೈಲ್ವೆ ಮಂಡಳಿಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಎ ಅರುಣಾ ನಾಯರ್, ಬಿ ಅರುಣಾ ಕುಮಾರ್, ಸಿ ಪ್ರೀತಿ ಸಿಂಗ್, ಡಿ ಸ್ವಾತಿ ಶರ್ಮಾ. ಸರಿಯಾದ ಉತ್ತರ ಎ ಅರುಣಾ ನಾಯರ್. ದಕ್ಷಿಣ ನೌಕಾ ಕಮಾಂಡ್ನ ಮುಖ್ಯಸ್ಥರ ಸ್ಥಾನವನ್ನು ಇತ್ತೀಚೆಗೆ ಯಾರು ವಹಿಸಿಕೊಂಡಿದ್ದಾರೆ? ಎ ಅಡ್ಮಿರಲ್ ನವೀನ್ ಕುಮಾರ್, ಬಿ ವೈಸ್ ಅಡ್ಮಿರಲ್ ಅರ್ಜುನ್ ಸಿಂಗ್, ಸಿ ಕಮೋಡೋರ್ ಪ್ರಿಯಾ ರಂಜನ್ ಶರ್ಮಾ, ಡಿ ರಿಯಲ್ ಅಡ್ಮಿರಲ್ ಉಪಲ್ ಕುಂದು. ಸರಿಯಾದ ಉತ್ತರ ಡಿ ರಿಯಲ್ ಅಡ್ಮಿರಲ್ ಉಪಲ್ ಕುಂದು. ಇತ್ತೀಚೆಗೆ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರುವವರಿಗೆ ಆರ್ಥಿಕ ನೆರವು ನೀಡಲು ಕರ್ನಾಟಕ ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿತು? ಎ ಯುವ ನಿಧಿ ಯೋಜನೆ, ಬಿ ಯುವ ಅಭಿವೃದ್ಧಿಗಾಗಿ ರಾಜ್ಯ ಕಾರ್ಯಕ್ರಮ, ಸಿ ಕೌಶಲ ವಿಕಾಸ್ ಯೋಜನೆ, ಡಿ ಯುವಶಕ್ತಿ ಯೋಜನೆ. ಸರಿಯಾದ ಉತ್ತರ ಎ ಯುವ ನಿಧಿ ಯೋಜನೆ. ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಒಂಟೆ ಉತ್ಸವವನ್ನು ಪ್ರಾರಂಭಿಸಲಾಗಿತು? ಎ ಜೈಲಸ್ಮೇರ್ ರಾಜಸ್ಥಾನ, ಬಿ ಕಚ್ ಗುಜರಾತ್, ಸಿ ಇಂದೋರ್ ಮಧ್ಯಪ್ರದೇಶ, ಡಿ ಬಿಕಾನೇರ್ ರಾಜಸ್ಥಾನ. ಸರಿಯಾದ ಉತ್ತರ ಡಿ ಬಿಕಾನೇರ್ ರಾಜಸ್ಥಾನ. ಕುಂಭಮೇಳದ ನಂತರ ಭಾರತದ ಎರಡನೇ ಅತಿದೊಡ್ಡ ಯಾತ್ರೆಯಾದ ಗಂಗಾ ಸಾಗರ್ ಮೇಳವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ? ಎ ಮಿಜೋರಾಂ, ಬಿ ಪಶ್ಚಿಮ ಬಂಗಾಳ, ಸಿ ಗೋವಾ, ಡಿ ಕರ್ನಾಟಕ. ಸರಿಯಾದ ಉತ್ತರ ಬಿ ಪಶ್ಚಿಮ ಬಂಗಾಳ. ಭಾರತದ ಯಾವ ಬ್ಯಾಂಕ್ ಹಸಿರು ರೂಪಾಯಿ ಟರ್ಮ್ ಡೆಪಾಸಿಟ್ ಅನ್ನು ಪರಿಚಯಿಸಿದೆ? ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ HDFC ಬ್ಯಾಂಕ್, ಸಿ ICICI ಬ್ಯಾಂಕ್, ಡಿ ಇಂಡಿಯನ್ ಬ್ಯಾಂಕ್. ಸರಿಯಾದ ಉತ್ತರ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. PM eBus ಸೇವಾ ಯೋಜನೆಗೆ ಯಾವ ಸಚಿವಾಲಯವು ಕಾರಣವಾಗಿದೆ? ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಬಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಸಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಸರಿಯಾದ ಉತ್ತರ ಎ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪುಂಗನೂರು ಹಸು ಭಾರತದ ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ? ಎ ಕೇರಳ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ, ಡಿ ಮಿಜೋರಾಂ. ಸರಿಯಾದ ಉತ್ತರ ಸಿ ಆಂಧ್ರ ಪ್ರದೇಶ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಸ್ತ್ರ ಮಿಸೈಲ್ ಯಾವ ರೀತಿಯ ಕ್ಷಿಪಣಿಯಾಗಿದೆ? ಎ ಗಾಳಿಯಿಂದ ಗಾಳಿಗೆ ಕ್ಷಿಪಣಿ, ಬಿ ಮೇಲ್ಮೈ ಟು ಮೇಲ್ಮೈ ಕ್ಷಿಪಣಿ, ಸಿ ವಾಯುದಿಂದ ಮೇಲ್ಮೈ ಕ್ಷಿಪಣಿ, ಡಿ ಮೇಲ್ಮೈಯಿಂದ ಆಕಾಶಕ್ಕೆ ಕ್ಷಿಪಣಿ. ಸರಿಯಾದ ಉತ್ತರ ಎ ಗಾಳಿಯಿಂದ ಗಾಳಿಗೆ ಕ್ಷಿಪಣಿ. ಯಾವ ದಿನಾಂಕದಂದು ಭಾರತದಲ್ಲಿ ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಎ 16 ಜನವರಿ, ಬಿ 14 ಜನವರಿ, ಸಿ 12 ಜನವರಿ, ಡಿ 15 ಜನವರಿ. ಸರಿಯಾದ ಉತ್ತರ ಡಿ 15 ಜನವರಿ. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದಿರುವ ಕಚ್ಚಿ ಕರೆಕ್ ಯಾವ ರಾಜ್ಯಕ್ಕೆ ಸೇರಿದೆ?
ಎ ಆಂಧ್ರ ಪ್ರದೇಶ, ಬಿ ಗುಜರಾತ್, ಸಿ ಗೋವಾ, ಡಿ ಬಿಹಾರ. ಸರಿಯಾದ ಉತ್ತರ ಬಿ ಗುಜರಾತ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿನೋಮಿಕ್ರೂರಸ್ ಗೊರೆ ಯಾವ ಜಾತಿಗೆ ಸೇರಿದೆ? ಎ ಹಾವು, ಬಿ ಮೀನು, ಸಿ ಕಪ್ಪೆ, ಡಿ ಪಕ್ಷಿ. ಸರಿಯಾದ ಉತ್ತರ ಎ ಹಾವು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಜೆಂಟು ಪೆಂಗ್ವಿನ್ನ IUCN ಸ್ಥಿತಿ ಏನು? ಎ ಅಳಿವಿನಂಚಿನಲ್ಲಿರುವ, ಬಿ ಕಡಿಮೆ ಕಾಳಜಿ, ಸಿ ದುರ್ಬಲ, ಡಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ. ಸರಿಯಾದ ಉತ್ತರ ಬಿ ಕಡಿಮೆ ಕಾಳಜಿ. 2030ರ ವೇಳೆಗೆ ಅಪಘಾತದ ಮರಣವನ್ನು ಕಡಿಮೆ ಮಾಡಲು ಸರ್ಕಾರವು ಯಾವ ಗುರಿಯನ್ನು ಹೊಂದಿದೆ? ಎ 50, ಬಿ 40, ಸಿ 60, ಡಿ 30. ಸರಿಯಾದ ಉತ್ತರ ಎ 50. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಫಾಸ್ಟ್ಯಾಗ್ ಈ ಕೆಳಗಿನ ಯಾವ ತಂತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ? ಎ ವೈಫೈ ಆವರ್ತನ ಗುರುತಿಸುವಿಕೆ, ಬಿ ಅತಿಗೆಂಪು ಆವರ್ತನ ಗುರುತಿಸುವಿಕೆ, ಸಿ ರೇಡಿಯೋ ಆವರ್ತನ ಗುರುತಿಸುವಿಕೆ, ಡಿ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿ ಗುರುತಿಸುವಿಕೆ. ಸರಿಯಾದ ಉತ್ತರ ಸಿ ರೇಡಿಯೋ ಆವರ್ತನ ಗುರುತಿಸುವಿಕೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಫಾರ್ಸಿ ಯಾವ ದೇಶದ ಅಧಿಕೃತ ಭಾಷೆಯಾಗಿದೆ? ಎ ಇರಾನ್, ಬಿ ಇರಾಕ್, ಸಿ ಆಫ್ಘಾನಿಸ್ತಾನ್, ಡಿ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಎ ಇರಾನ್. ಭಾರತದಲ್ಲಿ ಯಾವ ದಿನಾಂಕದಂದು ರಾಷ್ಟ್ರೀಯ ಆರಂಭಿಕ ದಿನವನ್ನಾಗಿ ಆಚರಿಸಲಾಗುತ್ತದೆ? ಎ 11 ಜನವರಿ, ಬಿ 17 ಜನವರಿ, ಸಿ 16 ಜನವರಿ, ಡಿ 16 ಫೆಬ್ರವರಿ. ಸರಿಯಾದ ಉತ್ತರ ಸಿ 16 ಜನವರಿ. ಸುದ್ದಿಯಲ್ಲಿರುವ ಪನಾಮಾ ಕಾಲುವೆ ಯಾವ 2 ಸಾಗರಗಳನ್ನು ಸಂಪರ್ಕಿಸುತ್ತದೆ? ಎ ಅಂಟಾರ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ, ಬಿ ಅಟ್ಲಾಂಟಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರ, ಸಿ ಹಿಂದೂ ಮಹಾಸಾಗರ ಮತ್ತು ಆರ್ಕ್ಟಿಕ್ ಸಾಗರ, ಡಿ ಪೆಸಿಫಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಎ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪ್ಯಾರಾಮಿರೋಥಿಸಿಯಂ ಇಂಡಿಕಮ್ ಎಂದರೇನು? ಎ ಹೂಬಿಡುವ ಸಸ್ಯ, ಬಿ ಫೈಟೋಪಾಥೋಜೆನಿಕ್ ಶಿಲೀಂಧ್ರ, ಸಿ ಸಸ್ಯನಾಶಕ ನಿರೋಧಕ ಬೆಳೆ, ಡಿ ಸಮುದ್ರ ಜಾತಿಗಳು. ಸರಿಯಾದ ಉತ್ತರ ಬಿ ಫೈಟೋಪಾಥೋಜೆನಿಕ್ ಶಿಲೀಂಧ್ರ. ಇತ್ತೀಚೆಗೆ ತೆಲಂಗಾಣವು 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರವನ್ನು ಸ್ಥಾಪಿಸಲು ಯಾವ ಸಂಸ್ಥೆಯೊಂದಿಗೆ ಸಹಕರಿಸಿದೆ? ಎ ವಿಶ್ವ ಬ್ಯಾಂಕ್, ಬಿ ವಿಶ್ವ ವ್ಯಾಪಾರ ಸಂಸ್ಥೆ, ಸಿ ವಿಶ್ವ ಆರ್ಥಿಕ ವೇದಿಕೆ, ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಸರಿಯಾದ ಉತ್ತರ ಸಿ ವಿಶ್ವ ಆರ್ಥಿಕ ವೇದಿಕೆ. ಯಾವ ಸಂಸ್ಥೆಯು ಇತ್ತೀಚೆಗೆ ಜಪಾನೀಸ್ ಯೆನ್ ಡಿನೋಮಿನೇಟೆಡ್ ಗ್ರೀನ್ ಬ್ಯಾಂಡ್ಗಳನ್ನು ಬಿಡುಗಡೆ ಮಾಡಿದೆ? ಎ REC ಲಿಮಿಟೆಡ್, ಬಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಸಿ ವಿಶ್ವ ಬ್ಯಾಂಕ್, ಡಿ ಜಪಾನ್ ಗ್ರೀನ್ ಫೈನಾನ್ಸ್ ಸಂಸ್ಥೆ. ಸರಿಯಾದ ಉತ್ತರ ಎ REC ಲಿಮಿಟೆಡ್. ಇತ್ತೀಚೆಗೆ 2022ರ ಭಾರತೀಯ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಪ್ರದರ್ಶನಕಾರವೆಂದು ಸ್ಥಾನ ಪಡೆದಿದೆ? ಎ ತಮಿಳುನಾಡು, ಬಿ ಬಿಹಾರ, ಸಿ ಮಣಿಪುರ, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಎ ತಮಿಳುನಾಡು. ಇತ್ತೀಚೆಗೆ ಯಾವ ರಾಜ್ಯವು ಮಹದಾರಿ ವಂದನಾ ಯೋಜನೆಯನ್ನು ಪ್ರಾರಂಭಿಸಿತು? ಎ ಛತ್ತೀಸ್ಗಢ, ಬಿ ಮಧ್ಯಪ್ರದೇಶ, ಸಿ ಉತ್ತರ ಪ್ರದೇಶ, ಡಿ ಬಿಹಾರ. ಸರಿಯಾದ ಉತ್ತರ ಎ ಛತ್ತೀಸ್ಗಢ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕ್ವಾನ್ಯಾಟ್ ವ್ಯವಸ್ಥೆ ಎಂದರೇನು? ಎ ಆಧುನಿಕ ನೀರಾವರಿ ತಂತ್ರ, ಬಿ ಪ್ರಾಚೀನ ನೀರು ಸರಬರಾಜು ವ್ಯವಸ್ಥೆ, ಸಿ ಪ್ರಾಚೀನ ತೆರಿಗೆ ವ್ಯವಸ್ಥೆ, ಡಿ ಪ್ರಾಚೀನ ಕೊಯ್ಲು ವಿಧಾನ. ಸರಿಯಾದ ಉತ್ತರ ಬಿ ಪ್ರಾಚೀನ ನೀರು ಸರಬರಾಜು ವ್ಯವಸ್ಥೆ. ಯಾವ ಸಂಸ್ಥೆಯು ಮೀನುಗಾರರಿಗಾಗಿ 2ನೇ ತಲೆಮಾರಿನ ತೊಂದರೆಯ ಎಚ್ಚರಿಕೆ ಟ್ರಾನ್ಸ್ಮಿಟರ್ ಅನ್ನು ಅಭಿವೃದ್ಧಿಪಡಿಸಿದೆ? ಎ ಭಾರತ ಹವಾಮಾನ ಇಲಾಖೆ, ಬಿ ಭೂವಿಜ್ಞಾನ ಸಚಿವಾಲಯ, ಸಿ DRDO, ಡಿ ಇಸ್ರೋ. ಸರಿಯಾದ ಉತ್ತರ ಡಿ ಇಸ್ರೋ. ದ್ವಿಪಕ್ಷೀಯ ಸರಣಿಗಾಗಿ ICCಯಿಂದ ಮೊದಲ ಮಹಿಳಾ ನ್ಯೂಟ್ರಲ್ ಅಂಪೈರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಎ ಸಿಯು ರೆಡ್ಫರ್ನ್, ಬಿ ನಿಧಾ ಧಾರ್, ಸಿ ಶಿವಾನಿ ಮಿಶ್ರಾ, ಡಿ ಮೇರಿ ವಾಲ್ರಾನ್. ಸರಿಯಾದ ಉತ್ತರ ಎ ಸಿಯು ರೆಡ್ಫರ್ನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚೇಂಜ್
E6 ಮಿಷನ್ ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಎ ಚೀನಾ, ಬಿ ಭಾರತ, ಸಿ ರಷ್ಯಾ, ಡಿ UK. ಸರಿಯಾದ ಉತ್ತರ ಎ ಚೀನಾ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಚಂದಕ ದಂಪರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಎ ಒಡಿಶಾ, ಬಿ ಛತ್ತೀಸ್ಗಢ, ಸಿ ಜಾರ್ಖಂಡ್, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಎ ಒಡಿಶಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗ್ರೀನ್ ರೂಮ್ಗಳು ಯಾವ ದೇಶಕ್ಕೆ ಸಂಬಂಧಿಸಿವೆ? ಎ ರಷ್ಯಾ, ಬಿ ಇಸ್ರೇಲ್, ಸಿ ಉಕ್ರೇನ್, ಡಿ ಇರಾನ್. ಸರಿಯಾದ ಉತ್ತರ ಸಿ ಉಕ್ರೇನ್. ಈ ಮೊಬಿಲಿಟಿ ಸಿಮ್ಯುಲೇಷನ್ ಲ್ಯಾಬ್ ಅನ್ನು ಸ್ಥಾಪಿಸಲು ಯಾವ IIT ಇತ್ತೀಚೆಗೆ ಆಲ್ಟರ್ನೊಂದಿಗೆ ಸಹಕರಿಸಿದೆ? ಎ IIT ಬಾಂಬೆ, ಬಿ IIT ಮದ್ರಾಸ್, ಸಿ IIT ಕಾನ್ಪುರ್, ಡಿ IIT ರೂರ್ಕಿ. ಸರಿಯಾದ ಉತ್ತರ ಬಿ IIT ಮದ್ರಾಸ್. ಯಾವ ಸಂಸ್ಥೆಯು ವಾರ್ಷಿಕ ಶಿಕ್ಷಣ ವರದಿಯನ್ನು ಬಿಡುಗಡೆ ಮಾಡುತ್ತದೆ? ಎ NGO ಪ್ರಥಮ್ ಫೌಂಡೇಶನ್, ಬಿ ಯುನಿಸೆಫ್, ಸಿ ವಿಶ್ವ ಆರ್ಥಿಕ ವೇದಿಕೆ, ಡಿ ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಎ NGO ಪ್ರಥಮ್ ಫೌಂಡೇಶನ್. ದೇಹದ ಯಾವ ಅಂಗವು ಸಾಮಾನ್ಯವಾಗಿ ಕ್ರೋನ್ಸ್ ಕಾಯಿಲೆಯಿಂದ ಪ್ರಭಾವಿತವಾಗಿರುತ್ತದೆ ಹಾಗೂ ಒಂದು ರೀತಿಯ ಉರಿಯೂತದ ಕರುಳಿನ ಕಾಯಿಲೆ ಬರುತ್ತದೆ? ಎ ಕಿಡ್ನಿ, ಬಿ ಹೃದಯ, ಸಿ ಶ್ವಾಸಕೋಶಗಳು, ಡಿ ಸಣ್ಣ ಕರುಳುಗಳು. ಸರಿಯಾದ ಉತ್ತರ ಡಿ ಸಣ್ಣ ಕರುಳುಗಳು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗಂಭೀರ ವಂಚನೆ ತನಿಖಾ ಕಚೇರಿನೊಂದಿಗೆ ಯಾವ ಕೇಂದ್ರ ಸಚಿವಾಲಯವು ಸಂಬಂಧಿಸಿದೆ? ಎ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಬಿ ರಕ್ಷಣಾ ಸಚಿವಾಲಯ, ಸಿ ಹಣಕಾಸು ಸಚಿವಾಲಯ, ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸರಿಯಾದ ಉತ್ತರ ಎ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ತಮಿಳು ಕಾದಂಬರಿಯಾದ ನಾಂತನ್ ಔರಂಗಜೇಬ್ನ ಲೇಖಕರು ಯಾರು? ಎ ಚಾರು ನಿವೇದಿತ, ಬಿ ಅಮಿತಾವ್ ಘೋಷ್, ಸಿ ನಂದಿನಿ ಕೃಷ್ಣನ್, ಡಿ ಕಿರಣ್ ದೇಸಾಯಿ. ಸರಿಯಾದ ಉತ್ತರ ಎ ಚಾರು ನಿವೇದಿತ. ಟೊಮಾಹಾಕ್ ಕ್ಷಿಪಣಿಗಳನ್ನು ಖರೀದಿಸಲು ಯಾವ ದೇಶವು ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಎ ಇರಾನ್, ಬಿ ಭಾರತ, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಡಿ ಜಪಾನ್. ಇತ್ತೀಚೆಗೆ ಯಾವ ರಾಜ್ಯವು ಶಿಕ್ಷಣ ಪರಿವರ್ತನೆಗಾಗಿ ಮೈ ಸ್ಕೂಲ್ ಮೈ ಪ್ರೈಡ್ ಅಭಿಯಾನವನ್ನು ಪ್ರಾರಂಭಿಸಿದೆ? ಎ ಹಿಮಾಚಲ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಉತ್ತರ ಪ್ರದೇಶ, ಡಿ ಹರಿಯಾಣ. ಸರಿಯಾದ ಉತ್ತರ ಎ ಹಿಮಾಚಲ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸುಲ್ತಾನ್ಪುರ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ, ಬಿ ಹರಿಯಾಣ, ಸಿ ಪಂಜಾಬ್, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಬಿ ಹರಿಯಾಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಸಿರು ಹೈಡ್ರೋಜನ್ ಪರಿವರ್ತನೆಯ ಕಾರ್ಯಕ್ರಮದ ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಪ್ರಾಥಮಿಕ ಉದ್ದೇಶವೇನು? ಎ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಉತ್ತೇಜಿಸುವುದು, ಬಿ ಹಸಿರು ಹೈಡ್ರೋಜನ್ ಉತ್ಪಾದನೆ, ಸಿ ಪರಮಾಣು ಶಕ್ತಿ ಉಪಕ್ರಮಗಳನ್ನು ಬೆಂಬಲಿಸುವುದು, ಡಿ ಇಂಗಾಲದ ಸೆರೆಹಿಡಿಯುವ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು. ಸರಿಯಾದ ಉತ್ತರ ಬಿ ಹಸಿರು ಹೈಡ್ರೋಜನ್ ಉತ್ಪಾದನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ IUCN ಸ್ಥಿತಿ ಏನು? ಎ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ, ಬಿ ಅಳಿವಿನಂಚಿನಲ್ಲಿರುವ, ಸಿ ದುರ್ಬಲ, ಡಿ ಕನಿಷ್ಠ ಕಾಳಜಿ. ಸರಿಯಾದ ಉತ್ತರ ಎ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ. 19ನೇ ಅಲಿಪ್ತ ಚಳುವಳಿ ಶೃಂಗಸಭೆ ಎಲ್ಲಿ ನಡೆಯಿತು? ಎ ಬ್ರೆಜಿಲ್, ಬಿ ದೆಹಲಿ, ಸಿ ಕಂಪಾಲ, ಡಿ ಘಾನಾ. ಸರಿಯಾದ ಉತ್ತರ ಸಿ ಕಂಪಾಲ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಎ ಗೃಹ ವ್ಯವಹಾರಗಳ ಸಚಿವಾಲಯ, ಬಿ ರಕ್ಷಣಾ ಸಚಿವಾಲಯ, ಸಿ ಹಣಕಾಸು ಸಚಿವಾಲಯ, ಡಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಎ ಗೃಹ ವ್ಯವಹಾರಗಳ ಸಚಿವಾಲಯ. ಕೆಳಗಿನವುಗಳಲ್ಲಿ ಯಾವುದು ಅರಾವಳಿ ಶ್ರೇಣಿಯ ಅತಿ ಎತ್ತರದ ಸ್ಥಳವಾಗಿದೆ? ಎ ಗುರುಶಿಖರ್, ಬಿ ಜುರುಲ್, ಸಿ ಅಚಲಗಡ, ಡಿ ಗೋಗುಂಡ. ಸರಿಯಾದ ಉತ್ತರ ಎ ಗುರುಶಿಖರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಂಡೋಗ್ರಾಫಿಸ್ ಥೆನಿಯೆನ್ಸಿಸ್ ಎಂದರೇನು? ಎ ಸಸ್ಯ, ಬಿ ಹೂವು, ಸಿ ಬ್ಯಾಕ್ಟೀರಿಯಾ, ಡಿ ಶಿಲೀಂಧ್ರ. ಸರಿಯಾದ ಉತ್ತರ ಎ ಸಸ್ಯ.
ಪ್ರತಿ ವರ್ಷ ಪರಾಕ್ರಮ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಜನವರಿ 22, ಬಿ ಜನವರಿ 21, ಸಿ ಜನವರಿ 23, ಡಿ ಜನವರಿ 25. ಸರಿಯಾದ ಉತ್ತರ ಸಿ ಜನವರಿ 23. ಇತ್ತೀಚೆಗೆ ಯಾವ ಜಾಗತಿಕ ಹಣಕಾಸು ಸಂಸ್ಥೆಯು ಭಾರತದ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಮೂಲಸೌಕರ್ಯದ ಹೂಡಿಕೆ ಟ್ರಸ್ಟ್ನಲ್ಲಿ ಆಂಕರ್ ಹೂಡಿಕೆದಾರರಾಗಿದ್ದಾರೆ? ಎ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಬಿ ವಿಶ್ವ ಬ್ಯಾಂಕ್, ಸಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಡಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಸರಿಯಾದ ಉತ್ತರ ಡಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಅಭಿಯಾನ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಎ ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಬಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಸಿ ಹಣಕಾಸು ಸಚಿವಾಲಯ, ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸರಿಯಾದ ಉತ್ತರ ಎ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಇತ್ತೀಚೆಗೆ ಸಾಂಸ್ಥಿಕ ವಿಭಾಗದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಪ್ಟಾ ಪ್ರಬಂಧನ್ ಪುರಸ್ಕಾರ್ 2024ಗಾಗಿ ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ? ಎ 60 ಪ್ಯಾರಾಚೂಟ್ ಫೀಲ್ಡ್ ಆಸ್ಪತ್ರೆ UP, ಬಿ 30 ಪ್ಯಾರಾಚೂಟ್ ಫೀಲ್ಡ್ ಆಸ್ಪತ್ರೆ UP, ಸಿ KJMU ಲಕ್ನೋ, ಡಿ ಏಮ್ಸ್ ದೆಹಲಿ. ಸರಿಯಾದ ಉತ್ತರ ಎ 60 ಪ್ಯಾರಾಚೂಟ್ ಫೀಲ್ಡ್ ಆಸ್ಪತ್ರೆ UP. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ DK ಬಸ್ತು ಅವರ ತೀರ್ಪು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ ಪೊಲೀಸ್ ವಶದಲ್ಲಿರುವ ವ್ಯಕ್ತಿಗಳ ಹಕ್ಕುಗಳು ಮತ್ತು ಘನತೆಯ ರಕ್ಷಿಸಿ, ಬಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ, ಸಿ ಬಾಲಕಾರ್ಮಿಕರು, ಡಿ ಲೈಂಗಿಕ ಶೋಷಣೆಯ ವಿರುದ್ಧದ ರಕ್ಷಣೆ. ಸರಿಯಾದ ಉತ್ತರ ಎ ಪೊಲೀಸ್ ವಶದಲ್ಲಿರುವ ವ್ಯಕ್ತಿಗಳ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಿ. ಭಾರತೀಯ ವಾಯುಪಡೆ ನಡೆಸಿದ ಡೆಸರ್ಟ್ ನೈಟ್ ವ್ಯಾಯಾಮದಲ್ಲಿ ಇತರ ಯಾವ ದೇಶಗಳು ಭಾಗವಹಿಸಿದ್ದವು? ಎ ಈಜಿಪ್ಟ್ ಮತ್ತು ಸುಡಾನ್, ಬಿ ಫ್ರಾನ್ಸ್ ಮತ್ತು UAE, ಸಿ ಫ್ರಾನ್ಸ್ ಮತ್ತು ರಷ್ಯಾ, ಡಿ UAE ಮತ್ತು ಈಜಿಪ್ಟ್. ಸರಿಯಾದ ಉತ್ತರ ಬಿ ಫ್ರಾನ್ಸ್ ಮತ್ತು UAE. ಇತ್ತೀಚೆಗೆ ಮಿಡತೆಗಳಿಂದ ಉಂಟಾಗುವ ಬೆದರಿಕೆಯನ್ನು ಎದುರಿಸಲು ಭಾರತವು 40,000 ಲೀಟರ್ ಮಿಲಾಥಿಯಾನ್ ಅನ್ನು ಯಾವ ದೇಶಕ್ಕೆ ಕಳುಹಿಸಿದೆ? ಎ ಅಫ್ಘಾನಿಸ್ತಾನ್, ಬಿ ಪಾಕಿಸ್ತಾನ್, ಸಿ ನೇಪಾಳ, ಡಿ ಭೂತಾನ್. ಸರಿಯಾದ ಉತ್ತರ ಎ ಅಫ್ಘಾನಿಸ್ತಾನ್. 42 ದಿನಗಳ ಮಹಾಮಂಡಲ ಉತ್ಸವವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಎ ಹರಿಯಾಣ, ಬಿ ಛತ್ತೀಸ್ಗಢ, ಸಿ ಉತ್ತರ ಪ್ರದೇಶ, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ. ರೆಡ್ ಪಾರ್ಕ್ ಸರೋವರವನ್ನು ಸಾಮಾನ್ಯವಾಗಿ ಪಿಂಕ್ ಲೇಕ್ ಎಂದು ಏಕೆ ಕರೆಯಲಾಗುತ್ತದೆ? ಎ ಫ್ಲೇಮಿಂಗೋಗಳ ಉಪಸ್ಥಿತಿ, ಬಿ ಹ್ಯಾಲೋಫಿಲಿಕ್ ಹಸಿರುಪಾಚುಗಳ ಸಮೃದ್ಧಿ, ಸಿ ನೀರಿನಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶ, ಡಿ ಸುತ್ತಮುತ್ತಲಿನ ಭೂದೃಶ್ಯದ ಪ್ರತಿಬಿಂಬ. ಸರಿಯಾದ ಉತ್ತರ ಬಿ ಹ್ಯಾಲೋಫಿಲಿಕ್ ಹಸಿರುಪಾಚುಗಳ ಸಮೃದ್ಧಿ. ಒಮ್ಮೆ ಸಂಸ್ಕೃತವನ್ನು ಬರೆಯಲು ಬಳಸಿದ ಗ್ರಂಥಲಿಪಿಯು ಮುಖ್ಯವಾಗಿ ಯಾವ ಭಾರತೀಯ ರಾಜ್ಯದಿಂದ ಬಂದಿದೆ? ಎ ತಮಿಳುನಾಡು, ಬಿ ಕೇರಳ, ಸಿ ಆಂಧ್ರ ಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಎ ತಮಿಳುನಾಡು. ಪ್ರತಿ ವರ್ಷ ರಾಷ್ಟ್ರೀಯ ಮತದಾನರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಜನವರಿ 24, ಬಿ ಜನವರಿ 25, ಸಿ ಜನವರಿ 26, ಡಿ ಜನವರಿ 15. ಸರಿಯಾದ ಉತ್ತರ ಬಿ ಜನವರಿ 25. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಲೆದಾಡುವ ಕಡಲುಕೋಳಿಗಳ IUCN ಸ್ಥಿತಿ ಏನು? ಎ ಅಳಿವಿನಂಚಿನಲ್ಲಿರುವ, ಬಿ ಬೆದರಿಕೆಯ ಸಮೀಪದಲ್ಲಿದೆ, ಸಿ ದುರ್ಬಲ, ಡಿ ತೀವ್ರವಾಗಿ ಅಪಾಯದಲ್ಲಿದೆ. ಸರಿಯಾದ ಉತ್ತರ ಸಿ ದುರ್ಬಲ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಸೀಸ್ X ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ ಭವಿಷ್ಯದ ಸಾಂಕ್ರಾಮಿಕ, ಬಿ ಶಿಲೀಂಧ್ರ ರೋಗ, ಡಿ ಸಸ್ಯ ರೋಗ, ಡಿ ಆನುವಂಶಿಕ ಕಾಯಿಲೆಗೆ ಊಹಾತ್ಮಕ ರೋಗಕಾರಕ. ಸರಿಯಾದ ಉತ್ತರ ಎ ಭವಿಷ್ಯದ ಸಾಂಕ್ರಾಮಿಕ. ಭಾರತದಲ್ಲಿ ಇತ್ತೀಚೆಗೆ ಕೋರೋವರ್ AI ಪರಿಚಯಿಸಿದ ಮೊದಲ ದೊಡ್ಡ ಭಾಷಾ ಮಾದರಿಯ ಹೆಸರೇನು? ಎ ರೋವರ್ GPT, ಬಿ ಆಟೋ GPT, ಸಿ ಚಾಟ್ GPT, ಡಿ ಭಾರತ್ GPT. ಸರಿಯಾದ ಉತ್ತರ ಡಿ ಭಾರತ್ GPT. ಪಂಚಾಯಿತಿ ರಾಜ್ ಸಂಸ್ಥೆಗಳ ಹಣಕಾಸು ವರದಿಯನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ನೀಡಲಾಗಿದೆ. ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ? ಎ RBI, ಬಿ SBI, ಸಿ ನಬಾರ್ಡ್,
ಡಿ IDBI. ಸರಿಯಾದ ಉತ್ತರ ಎ RBI. ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯದ 44ನೇ ಅಖಿಲ ಭಾರತ ಅಪರಾಧಶಾಸ್ತ್ರ ಸಮ್ಮೇಳನ ಎಲ್ಲಿ ನಡೆಯಿತು? ಎ ಜೈಪುರ, ಬಿ ಗಾಂಧಿನಗರ, ಸಿ ಲಕ್ನೋ, ಡಿ ಇಂದೋರ್. ಸರಿಯಾದ ಉತ್ತರ ಬಿ ಗಾಂಧಿನಗರ. ಇತ್ತೀಚೆಗೆ ಭಾರತವು ಯಾವ ದೇಶವನ್ನು ಮೀರಿಸಿ ಜಾಗತಿಕವಾಗಿ 4ನೇ ಅತಿದೊಡ್ಡ ಈಕ್ವಿಟಿ ಮಾರುಕಟ್ಟೆಯಾಗಿದೆ? ಎ ಹಾಂಗ್ಕಾಂಗ್, ಬಿ ಸಿಂಗಾಪುರ, ಸಿ ಶ್ರೀಲಂಕಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಎ ಹಾಂಗ್ಕಾಂಗ್. ಗಡಿ ಭದ್ರತಾ ಪಡೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಎ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಬಿ ರಕ್ಷಣಾ ಸಚಿವಾಲಯ, ಸಿ ಗೃಹ ವ್ಯವಹಾರಗಳ ಸಚಿವಾಲಯ, ಡಿ ವಿದ್ಯುತ್ ಸಚಿವಾಲಯ. ಸರಿಯಾದ ಉತ್ತರ ಸಿ ಗೃಹ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಾಂಬಿ ವೈರಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ ಪ್ರಾಚೀನ ವೈರಸ್ಗಳು ಆರ್ಟಿಕ್ ಪರ್ಮಾಫ್ರಾಸ್ಟ್ನಲ್ಲಿ ಹೆಪ್ಪುಗಟ್ಟಿರುತ್ತವೆ, ಬಿ ಬಾಹ್ಯಾಕಾಶದಲ್ಲಿ ಕಂಡುಬರುವ ವೈರಸ್, ಸಿ ಡಿಸೀಸ್ ಎಕ್ಸ್, ಡಿ ಕೋವಿಡ್-19. ಸರಿಯಾದ ಉತ್ತರ ಎ ಪ್ರಾಚೀನ ವೈರಸ್ಗಳು ಆರ್ಟಿಕ್ ಪರ್ಮಾಫ್ರಾಸ್ಟ್ನಲ್ಲಿ ಹೆಪ್ಪುಗಟ್ಟಿರುತ್ತವೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಕ್ರವರ್ತಿ ಪೆಂಗ್ವಿನ್ಗಳ ಪ್ರಾಥಮಿಕ ಆವಾಸ ಸ್ಥಾನ ಯಾವುದು? ಎ ಉಷ್ಣವಲಯದ ಮಳೆಗಾಡುಗಳು, ಬಿ ಮರುಭೂಮಿ ಪ್ರದೇಶಗಳು, ಸಿ ಆರ್ಕ್ಟಿಕ್ ಟಂಡ್ರಾ, ಡಿ ಅಂಟಾರ್ಟಿಕಾದಲ್ಲಿ ಮಂಜುಗಡ್ಡೆ ಮತ್ತು ಸುತ್ತಮುತ್ತಲಿನ ಸಮುದ್ರ ಪ್ರದೇಶಗಳು. ಸರಿಯಾದ ಉತ್ತರ ಡಿ ಅಂಟಾರ್ಟಿಕಾದಲ್ಲಿ ಮಂಜುಗಡ್ಡೆ ಮತ್ತು ಸುತ್ತಮುತ್ತಲಿನ ಸಮುದ್ರ ಪ್ರದೇಶಗಳು. 84ನೇ ಅಖಿಲ ಭಾರತ ಅಧ್ಯಕ್ಷರ ಸಮ್ಮೇಳನ ಎಲ್ಲಿ ನಡೆಯಿತು? ಎ ಮುಂಬೈ, ಬಿ ಭೂಪಾಲ್, ಸಿ ನವದೆಹಲಿ, ಡಿ ಚೆನ್ನೈ. ಸರಿಯಾದ ಉತ್ತರ ಎ ಮುಂಬೈ.